ರಾಜ್ಯ ಹೆದ್ದಾರಿ ಕಾಮಗಾರಿ ನೆಪದಲ್ಲಿ ಬಲಾಢ್ಯರ ಬಿಲ್ಡಿಂಗ್ ಉಳಿಸುವ ನೆಪದಲ್ಲಿ ರಾಜ್ಯ ಹೆದ್ದಾರಿ ಮಾಡಿ ಅಮರೇಶ್ವರ್ ಕ್ಯಾಂಪ್ ಮತ್ತು ಕೊಟ್ನೇಕಲ್ ಗ್ರಾಮದಲ್ಲಿ ಅಂಬೇಡ್ಕರ್ ಮೂರ್ತಿ ಸ್ಥಾಪನೆ ಮಾಡದೆ ತಾಲೂಕಾಡಳಿತ ಅನ್ಯಾಯ ಮಾಡಿದೆ ಎಂದು ದಲಿತ ಪರ ಸಂಘಟನೆ ಮುಖಂಡರು ಆರೋಪಿಸಿದ್ದಾರೆ. ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ವಕೀಲ ತಿಪ್ಪಣ್ಣ ಬಾಗಲವಾಡ ಮಾತನಾಡಿ, ಮಾನ್ವಿ ತಾಲೂಕಲ್ಲಿ ಹಾದು ಹೋದ ರಾಜ್ಯ ಹೆದ್ದಾರಿ ಕಾಮಗಾರಿ ಮಾಡುವ ಸಂಬಂಧವಾಗಿ ಅಂಬೇಡ್ಕರ್ ಮೂರ್ತಿ ಮತ್ತು ನಾಮಫಲಕವನ್ನು ತೆಗೆದುಹಾಕಲಾಗಿದೆ. ಆದರೆ ಕಾಮಗಾರಿ ಮುಗಿದು ದಿನಗಳೇ ಕಳೆದರೂ ಸಹ ತಾಲೂಕಾಡಳಿತ ಕಾಳಜಿ ವಹಿಸುವಂತಹ ಕೆಲಸ ಮಾಡಿಲ್ಲ ಎಂದು ಕಿಡಿಕಾರಿದ್ದಾರೆ. ಪ್ರಾರಂಭದಲ್ಲಿ ಇರತಕ್ಕಂತ ಎಸ್ಟಿಮೇಟ್ ಏನದ ಅದೇ ಕಾಮಗಾರಿ ಆಗ್ಬೇಕು. ನಿಜವಾಗಿ ಹೇಳ್ಬೇಕಂತ ಇವೆಲ್ಲ ಪುತ್ತಾಳಗಳು ಸೈಡ್ ಮಾಡಿ ಪುತ್ತಾಳ ಆಗ್ಬೇಕಂತಾನೆ ಅದಕ್ಕೂ ಎಸ್ಟಿಮೇಟ್ ಮಾಡಿದ್ದಾರೆ. ಇಲ್ಲಿ ಕೊನೆ ಹಂತದಲ್ಲಿ ಬಂದಾಗ ಪುತ್ತಾಳಗಳು ಎಲ್ಲ ಮಾಯ ಆಗಿಬಿಟ್ಟು ನಾಮಫಲಕಗಳು ಮಾಯ ಆಗ್ತಾವ. ಅವ್ರಿಗೆ ಯಾರಿಗೂ ಮತ್ತೆ ದೇವರು ಪಾಪ ಇದಿಲ್ಲ, ಮಾತಾಡಕ್ಕೆ ಬರಲ್ಲ, ಯಾರು ಕೇಳಲ್ಲ. ಇಲ್ಲಿ ಪರಿಸ್ಥಿತಿ ನಾವೇ ಮಾತಾಡ್ಬೇಕು ದಲಿತರು. ಅದಕ್ಕೆ ಏನನ್ನ ಮಾತಾಡಿ ದಲಿತರು ಮಾತಾಡೋದು ಬದಲಾವಣೆ ಹೊರಿಸ್ತಾರೆ. ಇದು ನೋಡು ಎಷ್ಟು ದುರ್ದೈವ ನಮ್ಮ ಮಾನ್ವಿ ತಾಲೂಕು. ಇದು ಎಷ್ಟು ದುರ್ದೈವ. ಇಲ್ಲಿ ವಾಸ ಮಾಡೋದೇ ದೊಡ್ಡ ಕಷ್ಟ ಆಗ್ಯದ. KRDC ಅಧಿಕಾರಿಗಳು ಬಹಳಷ್ಟು ಬೇಜವಾಬ್ದಾರಿ. ಬಾಬಾ ಸಾಹೇಬ್ರ ತಕ್ಷಣ ನಾಮಫಲಕ ತೆಗೆದು ಹೋಗ್ತಾರೆ. ಆಮೇಲೆ ಸ್ಟ್ಯಾಚ್ಯೂ ತೆಗಿತಾರೆ. ಇನ್ನೊಂದು ಇದರಲ್ಲಿ ಅಂದಾಜು ಪಟ್ಟಿಯಲ್ಲಿ ಇಷ್ಟು ದ್ರೋಹ ಮಾಡಿದಾರೆ ಸಮುದಾಯ ಜನಸಾಮಾನ್ಯರಿಗೆ. ಎಲ್ಲೆಲ್ಲಿ ಶ್ರೀಮಂತರಿದ್ದಾರೆ, ಶ್ರೀಮಂತ ವಾಸ ಮಾಡ್ತಕ್ಕಂಥದ್ದು. ಇನ್ನು ಸಾತ್ವೆಲ್ಲದಷ್ಟು ಪ್ರಾರಂಭ ಮಾಡ್ರಿ, ಆ ಕಸಬೆ ಕ್ಯಾಂಪ್ ಆ ಕಡೆ ಅಲ್ಲಿರ್ತಕ್ಕಂಥ ಕುಟುಂಬಗಳ ಸಂಖ್ಯೆ ಕಡಿಮೆ ಆದ್ರೂ ಸಹ ಅಲ್ಲಿ 1.5 ಕಿಲೋಮೀಟರ್ ಡ್ರೈನೇಜ್ ಮಾಡ್ತಾರೆ ಸಾತ್ ಮೇಲೆ. ಆಮೇಲೆ ಇಲ್ಲಿ ಒಕ್ಕಣ ಕ್ಲಾಸಿಗೆ ಬನ್ನಿ, ಅಲ್ಲಿರ್ತಕ್ಕಂಥ 2 ಕುಟುಂಬ, ಅಲ್ಲಿ ಡ್ರೈನೇಜ್ ಮತ್ತೆ ದೀಪ ವ್ಯವಸ್ಥೆ ಮಾಡ್ತಾರೆ. ಮಾಡೋದು ಬೇಡ ಅಂತ ಹೇಳ್ತಲ್ಲ, ಮಾಡ್ಲಿ ಸಂತೋಷ. ಅದ್ರ ಜೊತೆಗೆ ನೀರ್ಮಾನ ಅಲ್ಲಿ ಬಹಳ ಹತ್ತುಕೊಂಡಿರ್ತಕ್ಕಂಥ ಮಾಡಿದ್ದಾರೆ. ಡ್ರೈನೇಜ್ ಮಾಡಿದ್ರೆ, ದೀಪದ ವ್ಯವಸ್ಥೆ ಮಾಡಿದ್ದಾರೆ. ಕೊಟ್ನೇಕಲ್ ಗ್ರಾಮದಲ್ಲಿ ತೆರವು ಮಾಡಿರುವಂತ ನಾಮಫಲಕವನ್ನ ಮರುಸ್ಥಾಪನೆ ಮಾಡಬೇಕು ಅನ್ನೋದು ಒಂದೇ ಅಲ್ಲ, ಜೊತೆಯಲ್ಲಿ ಏನು ಮೂರ್ತಿಯನ್ನ ಪ್ರತಿಷ್ಠಾಪನೆ ಮಾಡಿದ್ರು ಅಮರೇಶ್ವರ್ ಕ್ಯಾಂಪ್ ಅಲ್ಲಿ, ಆ ಮೂರ್ತಿ ಕೂಡ ಪ್ರತಿಷ್ಠಾಪನೆ ಮಾಡುವಂಥದ್ದು. ಜೊತೆಗೆ ಏನು ನೀವು ರೋಡು ಸರಹದ್ದಿನಲ್ಲಿ ತೆಗೆದಿರುವಂತ ನಾಮಫಲಕಗಳು ಮತ್ತು ಮೂರ್ತಿಗಳನ್ನ ಯಥಾ ಪ್ರಕಾರ ಸ್ಥಾಪನೆ ಮಾಡೋದ್ರ ಜೊತೆಗೆ ಏನು ನೀವು ಅಲ್ಲಿಂದ ಈಗ ಹೇಳಿದಂಗೆ ಸಾತ್ ಮೈಲಿಂದ ನಮ್ಮ ಮಾನ್ವಿ ತಾಲೂಕಿಗೆ ವ್ಯಾಪ್ತಿಗೆ ಒಳಪಡುವಂತ ಹೋತ್ನಾಳ್ವರೆಗೇನು ನೀವು ರಸ್ತೆ ಅಗಲೀಕರಣ ಮಾಡಿದ್ರಿ. ಆ ಅಗಲೀಕರಣ ಮಾಡುವಂತ ರಸ್ತೆಯ ಸರಹದ್ದಿನಲ್ಲಿ ಬರುವಂತ ದೇವಸ್ಥಾನಗಳನ್ನ ನೀವು ಯಾಕೆ ತೆಗೆದಿಲ್ಲ?